ಅಪ್ಪೋ ಅಪ್ಪ ಅಪ್ಪೋ ಎಲ್ಲಿದೀಯಪ್ಪ? ಅಪ್ಪ ಕುಮಾರಣ್ಣ ಬಂತನಪ್ಪ ನಿಮ್ಮ ಅಪ್ಪಯ್ಯೋ ಎಲ್ಲೈತೆ ಕರ್ದನಪ್ಪ. ಇಲ್ಲ ಕಣಮ್ಮ, ಅವಾಗ್ಲಿಂದ ನಾನು ಕರಿತಿದ್ದೀನಿ, ಕೂಗ್ಕಾಣ್ತಿದ್ದೀನಿ. ಎಲ್ಲೈತೋ ಏನಮ್ಮ ಗೊತ್ತಾಗ್ತಿಲ್ಲ. ಮನೆ ಹತ್ರನೂ ಇಲ್ಲ, ಏನಿಲ್ಲ. ಎಲ್ಲೋದ್ರು ಅಂತ ಕಾಣನ. ಇವಾಗ ಎಲ್ಲಂತ ಹುಡ್ಕೊಂಡು ಹೋಗೋಣ. ಸಾಮಾನ್ಯಕ್ಕೆ ಆ ಗೌಡ್ರ ಮಂತವೇನಾರು ಇರುತ್ತೇನಮ್ಮ, ಅಲ್ಲಿ ಹೋಗ್ ಬರೋಣ, ನೋಡೋಣ. ಪಾಪ ಅಲ್ಲಿ ಗೌಡ್ರು ಮಂತವ ಎಲ್ಲೂ ಹೋಗಿರಲ್ಲ ಕಣ. ನನ್ ಪ್ರಕಾರ ಸಾಮಾನ್ಯಕ್ಕೆ ಇಲ್ಲ ಎಲ್ಲಾದ್ರೂ ಇರ್ತಾರ ನೋಡು. ಹಸ್ಗಳು ಶೆಡ್ ಹತ್ರ ಹಸ್ಗಳಿಗೆ ಏನಾರು ಮೇವ ಹಾಕದ, ಹಸ್ಗಳಿಗೆ ನೀರ್ ಏನಾರು ಕುಡ್ಸೋದು ಏನಾದ್ರು ಮಾಡ್ತಿರ್ಬೇಕು. ನೋಡ್ರಪ್ಪ ಇಲ್ಲೇ ಎಲ್ಲಾರು ಇರುತ್ತೆ ಸಾಮಾನ್ಯಕ್ಕೆ. ನನ್ನ ಪ್ರಕಾರ ತೋಟತ್ತಾವ ಹೋಗೋದಿದ್ರು ನನಗೊಂದು ಒಂದ್ ಮಾತು ಹೇಳೇ ಹೋಗೋದು ನಿಮ್ಮ ಅಪ್ಪಯ್ಯ. ಇಲ್ಲ ಗೌಡ್ರು ಮಂತವ್ರು ಎಲ್ಲಾರು ಹೋಗೋದಿದ್ರು ಈ ಟೈಮಿಗೆ ಎಲ್ಲ ಹೋಗಲ್ ಕಳೆ ಪಾಪಲೇ. ನೋಡ್ರಿ ಇಲ್ಲೇ ಎಲ್ಲಾರು ಇರುತ್ತೆ ನಿಮ್ಮ ಅಪ್ಪಯ್ಯ. ಇಲ್ಲ ಮನೆ ಅಕ್ಕಪಕ್ಕದಲ್ಲಿ ಏನಾರು ಕೆಲಸ ಏನಾರು ಮಾಡ್ತಿರುತ್ತೆ ನನ್ನ ಪ್ರಕಾರ. ನೋಡೋಣ ತಡಿಯಮ್ಮ, ಇನ್ನೊಂದ್ಸಲಿ ಇನ್ನೊಂದ್ 2-3 ಸಲ ಕೂಗ್ತೀನಿ, ನೋಡೋಣ. ಅಕ್ಕಪಕ್ಕ ಎಲ್ಲಾರು ಇದ್ರೆ ಬರ್ತಾರೆ. ಅಪ್ಪೋ ಅಪ್ಪ ಅಪ್ಪೋ ಎಲ್ಲಿದೀಯಪ್ಪೋ? ತರಿಗೆ ಈ ಹುಡುಗ ಪಾಪ ಕುಮಾರಣ್ಣ ಏನು ಕಿಂಗ್ ಕೂಗ್ತಿದ್ದಾನೆ ಇವನು. ಬಂದ ಕಣ ತಡಿ ಪಾಪ. ನೋಡ್ಲ ಪಾಪ ಇಲ್ಲೇ ಎಲ್ಲಾರ ಇರುತ್ತೆ ನಮ್ಮನಿಕೆ ನಿಮ್ಮ ಅಪ್ಪಯ್ಯ. ಅಗಳ ಇಲ್ಲೇ ಐತೆ ನಮ್ಮ ಅಜ್ಜ. ಇದ್ಯಾಕಜ್ಜ ಇಲ್ಲಿ ನಿಂತಿದ್ಯಾ? ಯಾಕೆ ಯಾಕ ಏನೋ ಕೆಲಸ ಏನೋ ಮಾಡ್ತಿರಂಗಿದ್ಯಾ? ಏನಾಯ್ತಜ್ಜ? ಈಗ ಒಳ್ಳೆ ಚೆನ್ನಾಗಾಯ್ತು ಕಣೆ ನಿನ್ನಿಂದ. ಅಲ್ ಕಣೆ, ಇಲ್ಲಿ ಕೆಲಸ ಮಾಡ್ತಿರೋದ್ ಕಾಣಿಸಿಲ್ವ ನಿನ್ಗೆ? ಅಲ್ಲ ಕಣೆ, ಯಾಕೆ ನೀನು ಪಾಪ ಕುಮಾರಣ್ಣ ಎಲ್ಲಾರು ಒಂದೇ ಸಂಖ್ಯೆ ಯಾಕೆ ಹಿಂಗ್ ಕೂಕಣ್ತಿದ್ರಲ್ಲ? ಏನ್ ಕೆಲ್ಸ ಆಗ್ಬೇಕಿತ್ತು? ಏನು ಇಲ್ಲ ಕಣಜ್ಜ, ಆ ಹುಡುಗರೆಲ್ಲ ಹೋಗ್ಬೇಕು ಕಣಮ್ಮ. ಅಪ್ಪಯ್ಯ ಎತ್ತಾಗ ಹೋಯ್ತು ಅಂತ ಹುಡುಕಾಡ್ತಿದ್ದಾರೆ. ಎಲ್ಲಿ ಹೋಗ್ಬೇಕು ಹೇಳ್ರು, ನಿಮ್ಮ ಅಪ್ಪಯ್ಯನ ಹತ್ರ ಅದೇನ್ ಮಾತಾಡ್ಬೇಕು ಹೇಳ್ರು, ನಾನೇ ಮಾತಾಡ್ತೀನಿ ಅಂತ ಹೇಳಿದ್ರು ಇಲ್ಲ ಕಣಮ್ಮ. ಅಪ್ಪ ಹಿಂಗೆ ಕರಿಯಮ್ಮ, ಎಲ್ಲೋಯ್ತು ಅಪ್ಪಯ್ಯ ಅಂತ ಹುಡುಕಾಡ್ತಿದಾರ ಅತ್ಲಾಗಿ. ನಾನು ಇಲ್ಲ ಎಲ್ಲೋ ಇತ್ತು ಕಂಡ್ರಲ್ಲ ನಿಮ್ಮ ಅಪ್ಪಯ್ಯ, ನೋಡ್ರು ಅಂತ ಹೇಳಿದ್ರು ಅವಾಗ್ಲಿಂದ ಒಂದೇ ಸಂಖ್ಯೆ ಕೂಕಂತಿದ್ದಾನ ಹುಡುಗ. ಇಲ್ಲ ಕರಿತೀನಿ ತಡಿ ಅಪ್ಪ ಅತ್ಲಾಗಿ. ಪಾಪಲೇ ಕುಮಾರಣ್ಣ ಬಾರ, ಇಲ್ಲಿ ನಿಮ್ಮ ಅಪ್ಪಯ್ಯ ಇಲ್ಲ ಐತ್ ಬಾರೋ. ಆಗ ಅಪ್ಪಯ್ಯ ಇಲ್ಲೈತೆ. ನಾನ್ ನೋಡಿದ್ರೆ ಅಲ್ಲೆಲ್ಲ ಹುಡ್ಕಾಡ್ತಿದೀನಿ, ಅಪ್ಪ 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 ಅಂತ ಒಂದೇ ಸಂಖ್ಯೆ ಕೂಕಣ್ತಿದೀನಿ. ಇದ್ಯಾಕಪ್ಪ ಇಲ್ಲಿ ಏನ್ ಮಾಡ್ತಿದ್ಯಪ್ಪ? ಏನ್ ಮಾಡಂ ಪಾಪ, ಬಾವಣೆಗೆ ಒಂದ್ರಿಟ್ಟು ಟಾರ್ಪಲ್ ಓದಿಸಿದೆ ಕಳ್ಳಿ. ಟಾರ್ಪಲ್ ಓದಿಸಿದ್ಯೇನಪ್ಪ? ಕಣಪ್ಪ ಕರೆಕ್ಟು. ನೆನ್ನೆ ಬೇರೆ ಒಂದ್ ಸ್ವಲ್ಪ ಸ್ವಾನೆ ಬರಂಗ್ ಮಳೆ ಬೇರೆ ಬರಂಗೆ ಆಯ್ತಲ್ವಾ, ಅದಕ್ಕೆ ಅಲ್ವಾ ಓದಿಸ್ತಿರೋದ್ ನೀನು. ಸರಿ ಕಣಪ್ಪ, ಆಯ್ತು. ಅಪ್ಪ ಇಟ್ಕೋಬೇಕೇನಪ್ಪ ಆ ಕಡೆ? ಮುಖಂಡ್ ಬಾರ್ಲ ಪಾಪ, ಆ ಕಡೆ ಒಂದ್ರಿಟ್ಟು ಇಟ್ಕೊಂಡು ಟೈಟ್ ಆಗಿ ಕಟ್ ಬಾ ಇಲ್ಲಿ. ನೆನ್ನೆ ಏನಾದ್ರೂ ಮಳೆ ಏನಾದ್ರೂ ಒಂದ್ ಸ್ವಲ್ಪ ಸ್ವಾನೆ ಬಂದಾಗಿ, ಸ್ವಾನೆ ಎಲ್ಲ ಬರಂಗಾಗಿ ಸುಮ್ನಾಯ್ತು. ಏನಾದ್ರೂ ಜೋರಾಗಿ ಏನಾದ್ರೂ ಮಳೆ ಬಂದಿದ್ರೆ ಹುಲ್ಲೆಲ್ಲ ಎಲ್ಲಾನು ನೆಂದೋಗ್ಬಿಡತ್ ಕಳ್ಳ ಪಾಪ. ಎಲ್ಲ ನೆತ್ತಿ ಮೇಲಿಂದ ಸೀದಾ ಎಲ್ಲ ನೀರೆಲ್ಲ ಇಳಿದ್ ಬಿಡೋದು ಅತ್ಲಾಗಿ ಬಾವಡೆ ಒಳಗಡೆ ಎಲ್ಲ ಹುಲ್ಲೆಲ್ಲ ಒಂಥರ ಆಗ್ಬಿಡೋದು. ಮುಖಣಪ್ಪ ನೋಡಪ್ಪ, ನಾನೇ ಮರ್ತೋಗ್ಬಿಟ್ಟಿದ್ದೀನಿ ಕಣಪ್ಪ. ಅಲ್ಲ ಕಣಪ್ಪ, ನೀನ್ ಇರೋದಕ್ಕೆ ಎಲ್ಲ ನೆನಪು ಮಾಡ್ಕೊಂಡು ನಾವು ನೆನಪು ಮಾಡಕ್ಕಿಂತ ಮುಂಚೆನೆ ನಮಗ್ ಗೊತ್ತಾಗಕ್ಕಿಂತ ಮುಂಚೆನೆ ನೀನು ಎಲ್ಲ ಮುಂಚೆನೆ ಮಾಡ್ಕೊಳ್ತಿದ್ಯಾ ಕಣಪ್ಪ, ನಮ್ಮ ಅದೃಷ್ಟಕ್ಕೆ. ನೋಡಪ್ಪ, ಅಲ್ಲೇ ನನ್ಗೆ ಹೇಳಿಲ್ಲ ಏನಿಲ್ಲ, ಅಲ್ಲೇ ಒಬ್ರೆ ಬಂದ್ಬಿಟ್ಟು ಎಲ್ಲ ಟಾರ್ಪಲ್ ಎಲ್ಲ ಕಟ್ತಿದ್ರಲ್ಲ. ಅಲ್ಲ ಕಣಪ್ಪ, ನಾನು ಏನ್ ಮಾಡ್ತಿದ್ದೆ ಬೆಳಗ್ಗಿಂದ? ನಾನು ಮಂತಾವ್ಲ ಇದೀನಿ ಇವತ್ತು. ಫ್ಯಾಕ್ಟ್ರಿಗೂ ಹೋಗಿಲ್ಲ ಏನಿಲ್ಲ, ಆರಾಮಾಗಿ ಮನೆ ಹತ್ರ ನೀ ಇದೀನಿ. ಒಂದ್ರಿಟ್ಟು ಕರೆದಿದ್ರೆ ನಾನೇನ್ ಬೇಡ ಬರಲ್ಲ ಅಂತ ಹೇಳ್ತಿದ್ದೇನಪ್ಪ. ಏನಪ್ಪ, ನೀವು ನಮ್ಗೆ ಹೇಳ್ದಂಗೆ ನೀವು ಒಬ್ರೆ ಬಂದ್ಬಿಟ್ಟು ಟಾರ್ಪಲ್ ಎಲ್ಲ ಓದಿಸಿದಿರಲ್ಲಪ್ಪ ನೀವು. ಹಂಗಲ್ ಕಣ ಪಾಪ, ನೀನೇನೋ ಕೆಲಸ ಮಾಡ್ತಿದ್ದೆ ಪಾಪ. ಅಪರೂಪಕ್ಕೆ ಒಂದ್ ದಿವಸ ಕೆಲ್ಸಕ್ಕೆ ಹೋಗ್ದಲೆ ಮಂತಾವಿದ್ಯಾ. ನಿನ್ಗೇನು ಕಪ್ಪ ಕರಿ ಏನತ್ಲಾಗಿ, ಏನೋ ತಿಂಡಿನ ಏನೋ ತಿಂತಿದ್ದೆ ಅತ್ಲಾಗಿ. ಅದಕ್ಕೆ ಅತ್ಲಾಗಿ ನಾನು ಸುಮ್ಕಾದೆ ಕಣ ಮಗ ಅತ್ಲಾಗಿ. ಏನೋ ಕೆಲಸ ಮಾಡ್ಕೊಳ್ಳಿ ಅತ್ಲಾಗಿ. ನೋಡೋಣ, ನನ್ನ ಕೈಲಿ ಆಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಕರೆದ್ರೆ ಆಗುತ್ತೆ. ಇನ್ನು ನಾನೇ ಆರಾಮಾಗಿ ಎಲ್ಲ ಒದಿಸಿದ್ದೀನಲ್ಲ, ಅದಕ್ಕೆ ಅತ್ಲಾಗಿ ಏನು ಕರೀಲಿಲ್ಲ ಕಣ ಮಗ ಅತ್ಲಾಗಿ, ಸುಮ್ಕಾಗ್ಬಿಟ್ಟೆ ಅತ್ಲಾಗಿ. ಅಲ್ಲ ಕಣಪ್ಪ, ನೋಡಪ್ಪ ನೀನು ಎಂತ ಕೆಲಸ ಮಾಡ್ತೀಯ ಅಂತ. ಅಲ್ಲ ಕಣಪ್ಪ, ತಿಂಡಿ ತಿಂತಿರ್ಲಿ ನಾನು. ತಿಂಡಿ ತಿನ್ನಕ್ಕಿಂತ ಮುಂಚೆನೆ ನನ್ಗೆ ಹೇಳಿದ್ರೆ ಆಗ್ತಿರಲ್ವಾ? ಒಂದಿಟ್ಟು ಬಾವಣೆಗೆ ಒಂದ್ ಸ್ವಲ್ಪ ಟಾರ್ಪಲ್ ಎಲ್ಲ ಒದಿಸ್ಬೇಕು ಕಣ ಮಗ, ಕೆಲ್ಸಗಳಿದಾವೆ. ಬೇಗ ತಿಂಡಿ ತಿನ್ಕೊಂಡ್ ಬಾರಪ್ಪ ಒಂದಿಟ್ಟು. ಇಲ್ಲ ಮನೆ ಪಕ್ಕದಲ್ಲೇನೆ ಇಲ್ಲೇ ಬಾರಪ್ಪ ಅಂತ ಕರೆದಿದ್ರೆ ನಾನು ಬರ್ತಿರ್ಲಿಲ್ವೇನಪ್ಪ? ಒಬ್ರೆ ಮಾಡ್ತೀರಾ ಮನೇಲಿ ಇಷ್ಟೊಂದೆಲ್ಲ ಜನ ಇಟ್ಕೊಂಡ್ಬಿಟ್ಟು? ಇರ್ಲಿ ಕಣ ಬಾರಪ್ಪ ಅತ್ಲಾಗಿ. ಹೋಗ್ಲಿ ಇವಾಗ ಆಯ್ತು. ಬಾ ಕಟ್ ಬಾ. ಇನ್ನೇನ್ ಜಾಸ್ತಿ ಏನು ಇಲ್ವಲ್ಲಪ್ಪ, ಇನ್ನೇನ್ ಈಟ ಅಲ್ವಾ ಇರೋದು, ಅದಕ್ಕೆ ಅತ್ಲಾಗಿ ಕಟ್ಬಿಡೋಣ ಅಂತ ನಾನೇ ಕಟ್ತಿದ್ದೆ. ಬಾ ಆಯ್ತು ಹೋಗ್ಲಿ ಬಾ, ಬೇಜಾರ್ ಮಾಡ್ಕೋಬೇಡ. ಇವಾಗ ನೆನ್ನೆ ಏನಾದ್ರೂ ಜೋರಾಗಿ ಏನಾದ್ರು ಮಳೆ ಬಂದ್ಬಿಟ್ಟಿದ್ರೆ ಎಲ್ಲ ಒಂದ್ ಕಡೆಯಿಂದ ಪೂರ ನೆಂದೋಗ್ಬಿಡೋದು ಅತ್ಲಾಗಿ. ಏನಂದ್ರೆ ಜೋರಾಗಿ ಮಳೆ ಬರ್ಲಿ, ಸದ್ಯ ಮಳೆ ಬರೋದ್ ಬೇಡ ಅಂತ ಹೇಳ್ತಿಲ್ಲ. ಅಯ್ಯೋ ಮಳೆ ಬರೋದಷ್ಟು ನಮ್ ರೈತರುಗಳಿಗೆ ಇನ್ನೂ ಖುಷಿನೇ ಅಲ್ವೇನಪ್ಪ ಅತ್ಲಾಗಿ. ನಾನು ಏನ್ ಮಾಡ್ಕೊಂಡಿದ್ದೆ, ಒಂದು ವಾರದ ಮುಂಚೆನೆ ಎಲ್ಲಾ ಬಾವಣೆಗಳ ಮೇಲೆಲ್ಲ ಟಾರ್ಪಲ್ ಎಲ್ಲ ಒತ್ಸನ ಅಂತ ನಾನು ಅನ್ಕೊಂಡಿದ್ದೆ ಮನ್ಸಲ್ಲಿ.
ಇನ್ನೇನು ಇಷ್ಟು ಬರೋದೇ ಸಾಮಾನ್ಯಕ್ಕೆ ಬರೋಲ್ಲ ಕಾಣೆ. ನೋಡೋಣ ಇನ್ನೊಂದು 2-3 ದಿವಸ ಇರ್ಲಿ. ಆಮೇಕಿಂದ ಬೇಕಾರೆ ಹಬ್ಬ ಕಳ್ಕೊಂಡ್ಬೇಕಾರೆ ಪುರ್ಸತ್ ಆಗ್ತೀನಲ್ಲ, ಅವಾಗ ಬೇಕಾರೆ ಟಾರ್ಪಲ್ ಎಲ್ಲ ಒದಸಿದ್ರೆ ಆಗುತ್ತಂತ ನಾನು ಸುಮ್ಕಾಗ್ಬಿಟ್ಟಿದ್ದೆ. ಹೆಂಗ ನೋಡು, ಮಳೆ ಬರೋದಕ್ಕಿಂತ ಮುಂಚೆ ಸದ್ಯ ಹಿಂಗ್ ಟಾರ್ಪಲ್ ಒದಿಸ್ಬಿಟ್ರೆ ಈಗ ಎಷ್ಟಾದ್ರೂ ಮಳೆ ಬರ್ಲಿ. ಸದ್ಯ ಮಳೆ ಬರೋ ಅಷ್ಟು ಇನ್ನೂ ಒಳ್ಳೇದಲ್ವೇನಪ್ಪ, ತೋಟಕ್ಕೆ, ಬೋರ್ಗೆ, ಬಿತ್ತನೆ ಮಾಡೋದಕ್ಕೆ ಎಲ್ಲದಕ್ಕೂ ಒಳ್ಳೇದೇನೆ. ಹೊಲ ಎಲ್ಲ ಕ್ಲೀನ್ ಮಾಡಿಸೋದಕ್ಕೆ ಎಲ್ಲದಕ್ಕೂ ಬಹಳ ಉತ್ತಮ. ಮಳೆ ದೇವ್ರದಿಂದ ಎಷ್ಟು ಬರುತ್ತೋ ಅಷ್ಟೇ ಒಳ್ಳೇದ್ ಕಣಪ್ಪ ನಮ್ಗೆ. ಅಲ್ಲ ಕಣಪ್ಪ, ಇದ್ಯಾಕಪ್ಪ ಇನ್ನೊಂದು ಟಾರ್ಪಲ್ ತಗೊಂಡಿದ್ಯಾ? ಏನು 2 ಟಾರ್ಪಲ್ ಓದಿಸ್ತೀಯಾ, ಏನು ಒಂದೇ ಸಾಕಾ? ತಿರ್ಗಾ ಇದ್ಯಾಕೆ ತಗೊಂಬಂದಿದ್ಯಾ? ಹೊಸ ಟಾರ್ಪಲ್ ಅಲ್ವೇನಪ್ಪ ಇದು? ಇದನ್ನು ಓದಿಸ್ತೀಯಾ? ಆ ಟಾರ್ಪಲ್ಲು ಬಹಳ ಹಳೇದ್ ಕಳೆ ಪಾಪ. ಹೋದ ವರ್ಷನೂ ಬಾವಣೆ ಮೇಲೆ ಇದನ್ನೇನು ಒರ್ಸಿದ್ದು. ಈ ಟಾರ್ಪಲ್ ಈಗ ಒರ್ಸಿರೋದೆ. ಆ ಕಡೆ ಒಂದ್ 2-3 ಕಡೆ ತೂತ ಆಗ್ಬಿಟ್ಟೈತೆ, ಕರೆಕ್ಟ್ ಆಗಿ ಅರ್ಧೋಗ್ಬಿಟ್ಟೈತೆ ಕಳ್ಳ ಪಾಪ ಅದತ್ಲಾಗಿ. ಎಲ್ಲ ಬಿಸ್ಲಿಗೆ ಪೂರ ಅರ್ಧೋಗಂಗ ಆಗ್ಬಿಟ್ಟೈತೆ. ಏನಂದ್ರೆ ಒಂದ್ ರೇಟ್ ಇರ್ಲಿ ಅಂತ ಬಿಟ್ಟಿದೀನಿ ಅಷ್ಟೇ, ಇನ್ನೇನಿಲ್ಲ. ಈ ಟಾರ್ಪಲ್ ಐತೆ ನೋಡು, ಈಗ ಹೊಸ ಟಾರ್ಪಲ್, ಇದನ್ನು ಒದಿಸ್ಲೇಬೇಕು. ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ನೆತ್ತಿ ಹತ್ರನೇ ಅಲ್ಲಿ ಮೇಲ್ಗಡೆ ಬಾವಣೆ ನೆತ್ತಿ ಮೇಲೆನೆ ಪೂರಾ ಇದಾಗ್ಬಿಟ್ಟೈತೆ. ಅದು ಕರೆಕ್ಟ್ ಆಗಿ ನೀರ್ ಅದ್ರ ಮೇಲೆನೆ ಸೋರುತ್ತೆ. ಎಲ್ಲ ಪೂರಾ ಬಾವಣೆ ಒಳಗಡೆ ಮತ್ತೆ ಇಳಿದ್ ಬಿಡುತ್ತೆ. ಮತ್ತೆ ನಾವು ಇಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಇವೆಲ್ಲ ಟಾರ್ಪಲ್ ಹಾಕಿದ್ದು ವೇಸ್ಟ್ ಅನ್ನಿಸ್ಬಿಡುತ್ತೆ. ಮತ್ತೆ ಪ್ರಯತ್ನನೇ ಬರಲ್ಲ. ಅದು ಕೇಳ್ತಿರೋದು ಮಗ. ಅದಿರ್ಲಿ ಕಣಪ್ಪ, ಇನ್ನೊಂದ್ ಹೇಳೋದು ಮರ್ತ್ಬಿಟ್ಟೆ. ನೀನ್ ಅವಾಗ್ಲಿ ನಾನು ಅಪ್ಪಯ್ಯ ಅಪ್ಪಯ್ಯ ಅಂತ ಒಂದೇ ಸಂಖ್ಯೆ ಕೂಕಣ್ತಿದ್ಯಲ್ಲ, ಅಪ್ಪ ಎಲ್ಲಮ್ಮ ಅಪ್ಪ ಎಲ್ಲಮ್ಮ ಅಂತ. ಏನಕ್ಕಪ್ಪ ಕೂಕಣ್ತಿದ್ದು? ನನ್ ಮುಂದೇನಾದ್ರು ಬಾಯ್ ಬಿಟ್ಟು ಹೇಳಪ್ಪ ಅಂತ ಹೇಳಿದ್ರು ಹೇಳಲ್ಲ, ಏನಿಲ್ಲ. ಏನ್ ಹೇಳು, ಏನ್ ಸಮಾಚಾರ? ಯಾಕೆ ಪಾಪ, ಯಾಕೆ ಏನಾಯ್ತಲ್ಲ ಪಾಪ? ಏನ್ ವಿಚಾರ ಮಾತಾಡ್ಬೇಕಿತ್ತಪ್ಪ? ಅಂತದ್ ಏನಪ್ಪ, ಏನು ಹಿಂಗ್ ಹುಡ್ಕೊಂಬಂದ್ಬಿಟ್ಟಿದೆಲ್ಲ, ಏನ್ ಸಮಾಚಾರ? ನಾನು ಅವಾಗ್ಲಿ ನಾನು ಕೇಳೋಣ 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 ಅನ್ಕೊಂಡು ನಾನು ಸುಮ್ಕಾಗ್ಬಿಟ್ಟೆ ಕಣ್ಲ ಪಾಪ. ಏನ್ ಪಾಪ, ಏನ್ ವಿಚಾರ ಮಾತಾಡ್ಬೇಕಿತ್ತು ನೀನು? ಯಾತು ಇಲ್ ಕಣಪ್ಪ, ಇಲ್ಲೇ ಬಂದ್ರಿಟ್ಟು ಟೌನಿಗೆ ಹೋಗಿ ಬರೋಣ ಅಂತ ನಾನು ರಮೇಶ ಇಬ್ರು. ಅದಕ್ಕೆ ಹೋಗಿ ಬರೋಣ ಅಂತ ನಿನಗೆ ಕೇಳ್ಕೊಂಡು ಹೋಗೋಣ ಅಂತ ಕಣಪ್ಪ. ಆಕೆ ಇನ್ನೇನಿಲ್ಲ, ಹೋಗಿ ಬರೋನೇನಪ್ಪ. ಆಗ ಇದ್ಯಾಕಪ್ಪ ಇದು? ಯಾವತ್ತು ಇಲ್ದಿರೋನು ನಮ್ಮ ಹುಡುಗ ಇವತ್ತು, ಕುಮಾರಣ್ಣ ಇವತ್ತು ಟೌನಿಗೆ ಹೋಗಿ ಬರೋನೇನಪ್ಪ ಅಂತ ನನಗೆ ಕೇಳ್ತಿದಾರಲ್ಲ, ಏನ್ ಸಮಾಚಾರ ಇರಬೇಕು? ಯಾಕೆ ಪಾಪ, ಯಾಕ ಕುಮಾರಣ್ಣ, ಯಾಕಪ್ಪ, ಏನ್ ಸಮಾಚಾರ? ಯಾವತ್ತು ಇಲ್ದಿರೋನು ಹಿಂಗ್ ಕೇಳ್ತಿದ್ಯಲ್ಲ ಮಗ? ಏನ್ ಮಗ, ಏನಾದ್ರು ತಗೊಂಬರ್ಬೇಕಿತ್ತೇನಪ್ಪ? ಏನಪ್ಪ ವಿಷಯ, ಏನ್ ಹೇಳು ಅಂತದು? ಯಾತು ಇಲ್ಲ ಕಣಪ್ಪ. ಮತ್ತೆ ಮತ್ತೆ ಏನಿಲ್ಲ ಕಣಪ್ಪ, ಒಂದ್ರಿಟ್ಟು ಟೌನಿಗೆ ಹೋಗಿ ಬರೋದಂತ ನಾನು ರಮೇಶ ಇಬ್ರು ಹೋಗ್ತಿದ್ದೀವಿ. ಫ್ಯಾನ್ ಇಲ್ಲ ಕಣಪ್ಪ ಮನೇಲಿ. 1-2 ಫ್ಯಾನ್ ಇದಾವೆ ಮೇಲ್ಗಡೆ ಇದು ಮಾಡಿದೀವಿ. ಅದು ಬಿಟ್ರೆ ರೂಮ್ ಒಳಗೆ ಫ್ಯಾನ್ಗಳಿಲ್ಲ ಕಣಪ್ಪ. ರಾತ್ರಿ ಹೊತ್ತು ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ. ಅದಕ್ಕೆ ಹೋಗಿ 1-2 ಫ್ಯಾನ್ ಆದ್ರೂ ತಗೊಂಬರೋದಂತ ಕಣಪ್ಪ. ಒಂದೇ ಒಂದು ಸಾಕು, 2 ಬೇಡ, ಒಂದು ಫ್ಯಾನ್ ತಗೊಂಬರ್ತೀವಿ. ನೋಡ ಈ ಹುಡುಗನ್ನ. ಅಲ್ಲ ಕಣ ಮಗ, ಅಲ್ಲ ಕಣ, ನೀನು ಮನೆಗೆ ತಗೊಂಬರೋನ್ಗೆ ನಾನು ಯಾವತ್ತಾದ್ರೂ ಏನಾರ ಬೇಡ ಅಂತ ಹೇಳಿದ್ದೀನ? ಅದನ್ನ ನನಗೆ ಕೇಳ್ಬಿಟ್ಟು ತಗೊಂಬರ್ಬೇಕಾ? ಒಳ್ಳೆ ಚೆನ್ನಾಗಾಗೋಯ್ತಲ್ಲ ಈ ಹುಡುಗನ್ನ. ಒಳ್ಳೆ ಚಿಕ್ಕ ಮಕ್ಳು ಕೇಳಂಗೆ ಕೇಳ್ತಿದ್ಯಲ್ಲ ನಮಗ. ಹೋಗಿ ತಗೊಂಬ, 1-2 ತಗೊಂಬ ಹೋಗು. 2 ರೂಮಿಗೆ ಒಂದೊಂದು ಇರಲಿ ಫ್ಯಾನು. ಬೇಸಿಗೆಲಿ ಶೆಕೆಲಿ ಹೋಗಪ್ಪ ತಗೊಂಬ ಹೋಗು. ಬೇಡ ಕಣ್ ಬಿಡಪ್ಪ, ಸಾಕು ಒಂದೇ ಒಂದು, ಇನ್ನೇನು ಜಾಸ್ತಿ ಏನು ಬೇಡ. ಒಂದಿದ್ರೆ ಸಾಕು ಕಣಪ್ಪ. ಹಾಲಲ್ಲಿ ಒಂದೈತೆ, ಇನ್ನೊಂದು ರೂಮ್ ಒಳಗೆ ಹಾಕೋಣಕ್ಕೆ ಒಂದಿದ್ರೆ ಸಾಕಣಪ್ಪ, ಇನ್ನೇನು. ಅಲ್ಲ ಕಣಪ್ಪ, ಅವಾಗ್ಲಿ ನಾನು ಬೆಳಿಗ್ಗೆ ನಾನು ಕೇಳ್ತಿದ್ದೀನಿ ಎಲ್ಲೋಗ್ಬೇಕು, ಏನ್ ತಗೊಂಬರ್ಬೇಕು, ಹೇಳ ಪಾಪ ಅಂತ ಹೇಳಿದ್ರು ಬಾಯಿ ಬಿಟ್ಟು ಹೇಳಿಲ್ಲ, ಏನಿಲ್ಲ. ಒಂದು ಫ್ಯಾನ್ ತಗೊಂಬರಕ್ಕೆ ನೀನು ನಮ್ಮ ಕೇಳಿ ತಗೊಂಬರ್ಬೇಕಾ? ಹೋಗ್ ಮಗ, ಹೋಗು ತಗೊಂಬ. ಒಂದ್ ಬೇಡ, ಒಂದ್ ಕೆಲಸ ಮಾಡು, ತಗೊಂಬರೋದ್ ಬರ್ತೀಯ ಚೆನ್ನಾಗಿರೋದು 1-2 ತಗೊಂಬಂದ್ಬಿಡು. 2 ರೂಮಿಗೂ ಒಂದೊಂದು ಆಗ್ಬಿಡ್ಲಿ. ಏನಜ್ಜ, 2 ತಗೊಂಬರ್ಲಿ ಅಲ್ವಾ, ಚೆನ್ನಾಗಿರುತ್ತೆ. ಅಲ್ ಕಡೆ ತಗೊಂಬರ್ಲಿ ಕಣ್ ಹೇಳೆ. ನಾನು ಯಾವತ್ತಾದ್ರೂ ಬೇಡ ಅಂತ ಹೇಳಿದೀನೇನೆ ಆ ಹುಡುಗರುಗಳಿಗೆ. ನೋಡಿ ಹೆಂಗ್ ಕೇಳ್ತಿದ್ದ ನೋಡತ್ಲಾಗಿ. ಏನ್ ಹುಡುಗ ಆಗಿದಾನ ಏನಪ್ಪ ಅತ್ಲಾಗಿ. ಹೋಗ್ ಪಾಪ ತಗೊಂಬ. ಹಂಗೆ ಮನೆಗೆ ಇನ್ನೇನಾದ್ರು ಬೇಕಂದ್ರೆ ತರಿಸ್ಬಿಡ ಇವಳೆ. ಹೆಂಗ ಹೋಗ್ತಾರೆ, ಆಗಾಗಲ್ಲ ಅವ್ರಿಗೂ ಹೋಗಕ್ಕಾಗಲ್ಲ, ಏನಿಲ್ಲ. ದಿನಸಿ ಸಾಮಾನು ತಿರ್ಗಾ ಏನಾದ್ರೂ ಬೇಕಂದ್ರೆ ತರಿಸ್ಬಿಡು ಪಾಪ. ಅವ್ರು ಆಗಾಗಲ್ಲ ಹೋಗಕ್ಕಾಗಲ್ಲ, ಹಬ್ಬಕ್ಕೆ ಏನಾದ್ರು ಸಾಮಾನುಗಳು ಬೇಕಂದ್ರೆ. ಈಗ ಸದ್ಯಕ್ಕೆ ಹಬ್ಬಕ್ಕೆಲ್ಲ ಸಾಮಾನುಗಳು ಇದಾವ್ ಕಣಜ್ಜ. ಸದ್ಯಕ್ಕೆ ಏನು ಖಾಲಿ ಏನಾಗಿಲ್ಲ. ಈಗ ಪಾಪ ಬರ್ತಾ ಆ ಕಡೆಯಿಂದ ಬರ್ಬೇಕಾದ್ರೆ ಮಾರ್ಕೆಟಿಗೆ ಹೋಗ್ಬಿಟ್ಟು ಒಂದ್ರೆಟ್ಟು ಬಾಳೆಹಣ್ಣು, 1 kg ಪುಟ್ಟ ಬಾಳೆಹಣ್ಣು, 2 kg ಪಚ್ಚ ಬಾಳೆಹಣ್ಣು ತಗೊಂಬಂದ್ಬಿಡ್ರಿ. ಹಂಗೆ ಹೂವಿನ ಹಾರ ಹೂವ ತಗೊಂಬರ್ರಿ. ಸಾವಂತಿಗೆ ಹೂವ ಸಿಕ್ಕಿರೆ ಸಾವಂತಿಗೆ ಹೂವನು ತಗೊಂಬರ್ರಿ. ಹಂಗೆ ಒಂದ್ರೆಟ್ಟು ಮಲ್ಗೆ ಹೂವು ಏನಾದ್ರೂ ಸಿಕ್ಕಿರೆ ಆ ಹುಡುಗಿರಿಗೆ ತಲೆಗೆ ಹಾಕಡಕ್ಕೆ ಮಲ್ಗೆ ಹೂವು, ಕಾಕಡ, ಕನಕಾಂಬ್ರ ಹೂವು ತಗೊಂಬರ್ರಿ. ಒಂದೊಂದು ಮಾರ್ ತಗೊಂಬರ್ರಿ ಸಾಕು. ಆ ಹುಡುಗಿರು ಇಬ್ರು ಹಾಕೊಂತಾರೆ ತಲೆಗೆ. ತಗೊಂಬರ್ರಿ, ಅದನ್ನು ಹೂವನು ತಗೊಂಬರ್ರಿ. ಇನ್ನು ನೋಡ್ಬಿಟ್ಟು ಹಣ್ಣಂಪಲ್ಲು 1-2 kg ಸೇಬು, ನಾರಂಗಿ ಕಿತ್ಲೆ ಹಣ್ಣು
ಹಂಗೆ ದ್ರಾಕ್ಷಿ ಇವೆಲ್ಲ ನೋಡಿ ತಗೊಂಬರಪ್ಪ. ಇನ್ನೇನು ಪೂಜೆ ಸಾಮಾನು, ಇನ್ನೇನು ಊದ್ಬತ್ತಿ ಐತೆ, ಕರ್ಪೂರ ಐತೆ. ಪಾಪ ಈಗ ಒಂದು ಕೆಲಸ ಮಾಡು, ಹೊಸ್ತಡ್ಕಿಗೆ ನೋಡ್ಬಿಟ್ಟು ಹೋಗ್ತಿದ್ರ ಸೌತೆಕಾಯಿ ನಿಂಬೆಹಣ್ಣು ಅದು ತಗೊಂಬಂದ್ಬಿಡ್ರಪ್ಪ. ಅತ್ಲಾಗಿ ಸೌತೆಕಾಯಿ ತಗೊಂಬರ್ರಿ, ನಿಂಬೆಹಣ್ಣು ತಗೊಂಬರ್ರಿ. ಒಂದು ಕಂತೆ ಮೆಂತ್ಯ ಸೊಪ್ಪು, ಒಂದು 2 ಕಂತೆ ಮೆಂತ್ಯ ಸೊಪ್ಪು ತಗೊಂಬರ್ರಿ. ಪುದೀನ ಸೊಪ್ಪು ಇನ್ನೇನು ನಾವೇ ಇನ್ನೇನು ಬೆಳೆದಿದ್ದೀವಿ ಇಲ್ಲದೇನೆ, ನಮ್ಮ ಹಿತ್ತಲಲ್ಲೇ ಐತೆ. ಇನ್ನೇನು ಇಲ್ಲ ಕಿತ್ಕೊಂಡ್ರೆ ಆಗುತ್ತೆ ಪುದೀನ ಸೊಪ್ಪು. ಇಷ್ಟು ತಗೊಂಬರ್ರಪ್ಪ ನೋಡೋಣ. ಇನ್ನೊಂದು ಯಾವ್ದಾರು ಸಾಮಾನುಗಳೇನಾರು ಬೇಕಾದ್ರೆ ಅಮ್ಮನಿಗೆ ಹೇಳ್ಬಿಟ್ಟು ನಾನು ಅಮ್ಮನಿ ಕಡೆಯಿಂದ ಫೋನ್ ಮಾಡಿಸ್ತೀನಿ. ಇಷ್ಟು ತಗೊಂಬರ್ರಿ ನೋಡಿ, ಸರಿನಾ? ಮರಿಬಾರ್ದು. ಮತ್ತೆ ಕಡೆಗೆ ಬರ್ಬೇಕಾದ್ರೆ ಎಲ್ಲ ಸಾಮಾನುಗಳೆಲ್ಲ ತಗೊಂಡು ಹಂಗೆ ಮಾರ್ಕೆಟಿಗೆ ಹೋಗ್ಬಿಟ್ಟು ತಗೊಂಬಂದ್ಬಿಡ್ರಿ, ಸರಿನಾ? ಅಲ್ಲ ಕಣೆ ಇವಳೆ, ಅಲ್ ಕಣೆ, ಈ ಪಾರ್ಟಿ ಸಾಮಾನು ತರಿಸ್ತಿದ್ಯಲ್ಲ ಹುಡುಗರ ಕೈಲಿ, ಅವರು ಈ ಕಡೆ ಫ್ಯಾನ್ ತಗೊಂಡು ಎರಡು ಫ್ಯಾನ್ ಇಟ್ಕೊಂಡ್ಬಿಟ್ಟು ಸಾಮಾನುಗಳೆಲ್ಲ ಎತ್ಲಾಗಿಂದ ತಗೊಂಡ್ಬರ್ತಾರೆ. ಅವರು ಎತ್ಲಾಗಿಂದ ಇಟ್ಕೊಂಡ್ಬರ್ತಾರೆ. ಪಾಪ ಅವ್ರ ಕೈಲಿ ಆಗುತ್ತೇನೆ. ಏನೇನು ಬೇಕು ಸದ್ಯಕ್ಕೆ ಈಗ ಇವಾಗ ಅರ್ಜೆಂಟಾಗಿ ಏನೇನು ಬೇಕು ಅಂತ ಸಾಮಾನುಗಳು ಮಾತ್ರ ತರಿಸು ಸಾಕು. ನೋಡೋಣ, ನಾಳೆ ಸಾಯಂಕಾಲ ಏನಾದ್ರು ಪುರ್ಸತ್ತಾದ್ರೆ ಬೇಕಾದ್ರೆ ನಾನು ನಾಳೆ ಸಾಯಂಕಾಲ ಕಡೆಯಿಂದ ಹೋಗ್ಬಿಟ್ಟು ಬೇಕಾದ್ರೆ ಏನಾದರೂ ಸಾಮಾನುಗಳೆಲ್ಲ ತಗೊಂಬರ್ಲಿ, ಅದಕ್ಕೇನಂತೆ. ನೀನೇನಮ್ಮ ನೀನು ಈ ಪಾರ್ಟಿ ಸಾಮಾನುಗಳೆಲ್ಲ ತರಿಸ್ಬಿಟ್ರೆ ಆ ಹುಡುಗರು ಏನೇನಂತ ತಗೊಂಬರ್ತಾರೆ. ನೆನಪಿಗಾದ್ರೂ ಏನಾರು ಇಟ್ಕೊಳ್ತಾರೇನೆ. ಒಂದು ಚೀಟಿಲಾದ್ರೂ ಆ ಹುಡುಗಿಗೆ ಹೇಳ್ಬಿಟ್ಟು, ಪವಿತ್ರಮ್ಮಂಗೆ ಹೇಳ್ಬಿಟ್ಟು ಒಂದು ಚೀಟಿಲಾದ್ರೂ ಬರ್ಸ್ಬಿಟ್ಟು ಬೇಕಾದ್ರೆ ತರಿಸಿದ್ರೆ ಬೇಕಾದ್ರೆ ಅದೊಂಥರ ನಮ್ಮ ನೋಡಿ ನೆನಪು ಮಾಡ್ಕೊಂಡು ತಗೊಂಬರ್ತಾರೆ. ನೀನು ಒಂದೇ ಸಂಖ್ಯೆ ಹೇಳ್ಬಿಟ್ಟು ಅದು ಇಷ್ಟು ತಗೊಂಬರ್ರಿ ಪಾಪ ಅಂತ ಹೇಳಿದ್ರೆ ಆ ಹುಡುಗರು ಎಷ್ಟಂತ ನೆನಪಿಗೆ ಇಟ್ಕೊಂಡು ತಗೊಂಬರ್ತಾರೆ ಹೇಳು, ನೀನೇ ಹೇಳು. ಅಲ್ಲಿ ಬೇರೆ ಇವತ್ತು ನಾಳೆ ನಾಡ್ದಿನ್ನೇನು ಹಬ್ಬ ಬೇರೆ ಶುರು. ಸಿಕ್ಕಾಬಟ್ಟೆ ರಶ್ ಇರುತ್ತೆ ಮಾರ್ಕೆಟಲ್ಲೆಲ್ಲ, ಜನ ಜಾಸ್ತಿ ಇರ್ತಾರೆ. ಅವ್ರಿಗೆಲ್ಲ ತಗೊಂಬರೋಕ್ಕೂ ಸ್ವಲ್ಪ ಜಾಸ್ತಿ ರಶ್ ಇರುತ್ತೆ. ಅದರಲ್ಲಿ ತಗೊಂಬರೋದು ಮರ್ತು ಬಿಡ್ತಾರೆ ಕಣೆ. ಒಂದು ಚೀಟಿಲಾರು ಬರ್ತು ಕೊಡು, ಅಮ್ಮನಿಗೆ ಹೇಳು, ಚೀಟಿಲಿ ಬರ್ತು ಕೊಡ್ತಾಳೆ, ಸರಿನಾ? ಇರ್ಲಿ ಬಿಡಪ್ಪ, ಸಾಮಾನುಗಳೇನೋ ತಗೊಂಬರ್ತೀವಿ ಕಣಿ ಹೇಳು, ಅದಕ್ಕೇನಂತೆ. ಫ್ಯಾನ್ ಇನ್ನೇನು ಹಿಂದ್ಗಡೆ ಇಟ್ಕೊಂಡ್ಬಿಟ್ಟು ಇನ್ನೇನು ಕಾರಲ್ಲಿ ಅಲ್ವೇನಪ್ಪ ಹೋಗೋದು, ಇನ್ನೇನು ತಗೊಂಬರ್ತೀವಿ ಕಣಿ ಹೇಳಪ್ಪ. ಕಾರಲ್ಲಿ ಅಂದರೆ ಆರಾಮಾಗ್ಬಿಡುತ್ತೆ, ಎಲ್ಲ ಇಟ್ಕೊಂಡು ತಗೊಂಬರ್ಬೋದು ಬಿಡಪ್ಪ. ಎಲ್ಲ ಸಾಮಾನುಗಳೆಲ್ಲ ತಗೊಂಬರ್ತೀವಿ, ನಿನ್ನ ತಲೆ ಕೆಡಿಸ್ಕೊಬೇಡ, ಆರಾಮಾಗಿ ಇಟ್ಕೊಂಬರ್ಬೋದು. ಕಡ್ಲ ಪಾಪ, ಮರ್ತೇ ಹೋಗ್ಬಿಟ್ಟಿದ್ದೀನಿ ಕಣ್ ನೋಡು. ನಾನು ಸಾಮಾನ್ಯಕ್ಕೆ ಬೈಕಲ್ಲಿ ಹೋಗ್ತೀನ, ಕಾರೇ ಮರ್ತು ಬಿಟ್ಟಿದ್ದೀನಿ ನೋಡು. ಕಾರ್ ತಗೊಂಬಂದಿರೋದೆ ಪಾಪ ರಮೇಶಪ್ಪ. ಇನ್ನೇನು ಬೈಕಲ್ಲಿ ಹೋಗ್ಬಿಟ್ಟು ಬೈಕಲ್ಲಿ ಫ್ಯಾನ್ಗಳು ಇಟ್ಕೊಂಡು ಮನೆಗೆಲ್ಲ ಸಾಮಾನುಗಳು ಇನ್ನು ಅತ್ಲಾಗಿಂದ ತಗೊಂಬರ್ತಾರ ಹುಡುಗರು. ಹಣ್ಣು ಹಂಪಲ್ ಬೇರೆ ಹೇಳ್ತೈತೆ ನಮ್ಮ ಅಜ್ಜಿ, ತರಕಾರಿಗಳು, ಇನ್ನೊಂದೆರಡು ದಿನಸಿ ಸಾಮಾನು, ಪೂಜೆ ಸಾಮಾನೆಲ್ಲ ಹೇಳ್ತೈತೆ. ಎತ್ಲಾಗಿಂದ ಹುಡುಗರು ಇಟ್ಕೊಂಬರ್ತಾರಪ್ಪ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಕಾರಲ್ಲಿ ಅಂದರೆ ಆರಾಮಾಗಿ ಇಟ್ಕೊಂಬರ್ಬೋದು, ಏನು ತೊಂದರೆ ಏನಾಗಲ್ಲ. ಹೋಗಿ ಬರಪ್ಪ, ಹಂಗಾರೆ ಆರಾಮಾಗಿ ಹೋಗ್ರಿ. ಪಾಪಲೇ ಜೋಪಾನ ಕಣಪ್ಪ, ಗಾಡಿಲೆಲ್ಲ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಎಲ್ಲ ಭಾಳ ಜೋಪಾನಾಗಿ ಬರ್ಬೇಕು, ಸರಿನಾ? ಹಂಗೆ ಮನೆಗೇನಾದ್ರೂ ಹುಡುಗರೇನಾದ್ರು ತಿನ್ನೋದು ಕೇಳ್ಕೊಂಡು ಆ ಹುಡುಗಿರಿಗೆ ಸರೋಜಮ್ಮಂಗೂ ಪವಿತ್ರಮ್ಮಗೂ ಕೇಳ್ರಿ, ಆ ಪಾಪಂಗೂ ತಿನ್ನೋದಕ್ಕೆ ಏನಾರು ತಗೊಂಡು ಮನೆಯವ್ರು ಎಲ್ಲರಿಗೂ ತಿನ್ನೋದಕ್ಕೆ ಏನಾರು ಇಟ್ಕೊಂಬರ್ರಿ. ಹಂಗೆ ಬಂದ್ಗಿಂದಿರ ಮತ್ತೆ, ಸರಿನಾ? ಸರಿ ಕಣಪ್ಪ, ಆಯ್ತು. ತಗೊಂಬರ್ತೀವಿ ಕಣಿ ಹೇಳಪ್ಪ, ಏನಾರು ತಿನ್ನೋದಕ್ಕೂ ತಗೊಂಬರ್ತೀವಿ. ಅಮ್ಮ ಇನ್ನೇನಾದರೂ ತಗೊಂಬರ್ಬೇಕೇನಮ್ಮ? ಅಮ್ಮ ಈಗ ಒಂದು ಕೆಲಸ ಮಾಡಮ್ಮ, ನೀನು ಹೇಳಿದ ಸಾಮಾನುಗಳೆಲ್ಲ ಅರ್ಧ ನೆನಪಿದ್ರೆ ಅರ್ಧ ನೆನಪಿರಲ್ಲ ಕಣಮ್ಮ. ಇನ್ನೇನು ಪೂಜೆ ಸಾಮಾನುಗಳು ನೀನು ಹಣ್ಣು ಹಂಪಲ್ಲಿ ಹೇಳ್ದೆ ಇವೆಲ್ಲ ತಗೊಂಬರ್ಬೋದು. ಅದನ್ನ ಬಿಟ್ಬಿಟ್ಟು ಈ ಮೆಂತ್ಯ ಸೊಪ್ಪು ಇವೆಲ್ಲ ಇರ್ತಾವೆ ನೋಡಮ್ಮ, ಸೌತೆಕಾಯಿ, ನಿಂಬೆಹಣ್ಣು ಇಷ್ಟೆಲ್ಲ ತಗೊಂಬರ್ತೀವಿ. ಒಟ್ಟಿನಲ್ಲಿ ನೀನು ಹೇಳಿದ್ದೆಲ್ಲ ತಗೊಂಬರ್ತೀನಿ, ತಗೊಂಬರಲ್ಲ ಅಂತ ಏನು ಹೇಳಮ್ಮ. ಒಂದ್ಸಲಿ ಅಲ್ಲಿ ಹೋಗ್ಬಿಟ್ಟು ಮಾರ್ಕೆಟ್ ಹತ್ರ ಎಲ್ಲ ಒಂದ್ಸಲಿ ಫೋನ್ ಮಾಡಿಸ್ತೀನಿ ನಾನು. ಫೋನ್ ಮಾಡಿದಾಗ ನೆನಪು ಮಾಡ್ದಂಗೆ ಸಾಮಾನುಗಳೆಲ್ಲ ನೆನಪು ಮಾಡ್ಕೊಂಡು ಒಂದೊಂದೇ ಹೇಳಮ್ಮ. ನಾನು ಮರ್ತಿದ್ರೆ ಯಾವುದಾದ್ರೂ ಸಾಮಾನು ನೆನಪು ಮಾಡ್ಕೊಂಡ್ಬಿಟ್ಟು ತಗೊಂಬರ್ತೀನಿ ಕಣಮ್ಮ ನೀನು ಹೇಳ್ದಾಗ, ಸರಿನಾ? ಆಯ್ತು ಹೋಗಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ. ಫೋನ್ ಮಾಡ್ರಿ ಹೋಗ್ರಿ. ಅಲ್ಲಿ ಹೋದ ತಕ್ಷಣ ಫೋನ್ ಮಾಡ್ರಿ, ಸಾಮಾನುಗಳೆಲ್ಲ ತಗೋಬೇಕಾದ್ರೆ ನಾನು ಒಂದೊಂದೇ ಹೇಳ್ತಿರ್ತೀನಿ, ನೋಡಿ ತಗೊಂಬರಿರಂತೆ, ಸರಿನಾ? ಜೋಪಾನ ಕಣ್ರಪ್ಪ. ಮತ್ತೆ ಹೋಗಿ ಬರುವಾಗ ಅಣ್ಣ ತಮ್ಮ ಇಬ್ರು ಹೋಗ್ತಿದ್ದೀರಾ, ಭಾಳ ಜೋಪಾನಾಗಿ ಹೋಗಿ ಬರಬೇಕು. ಸಿಕ್ಕಾಬಟ್ಟೆ ಗಾಡಿಗಳು ಹಬ್ಬದ ಟೈಮು, ಎಲ್ಲ ಜಾತ್ರೆ ಟೈಮು, ಹಬ್ಬದ ಟೈಮು, ಗಾಡಿಗಳು, ಬೈಕ್ಗಳು, ಕಾರುಗಳು ಎಲ್ಲ ಜಾಸ್ತಿ ಓಡಾಡ್ತಿರ್ತವೆ. ಭಾಳ ಜೋಪಾನಾಗಿ ಹೋಗಿ ಬರಬೇಕು, ಸರಿನಾ? ಸರಿ ಕಣಪ್ಪ, ಆಯಿತು. ನಾನು ಬರೋದೇನಪ್ಪ ಅಮ್ಮ, ಜೋಪಾನಾಗಿ ಹೋಗಿ ಜೋಪಾನಾಗಿ ಬರ್ತೀವಿ. ನೀನು ಆರಾಮಾಗಿರಮ್ಮ, ಏನು ಯೋಚನೆ ಮಾಡಬೇಡ, ಸರಿನಾ? ಅದು ಮಾರ್ಕೆಟ್ ಹತ್ರ ಹೋಗ್ಬಿಟ್ಟು ಫೋನ್ ಮಾಡಿಸ್ತೀನಿ. ಹೂವನ್ನು ತಗೊಂಬರ್ಬೇಕಲ್ವೇನಮ್ಮ? ಹೂವಿನಾರ ತಗೊಂಬರ್ಬೇಕು, ಸಾವಂತಿಗೆ ಹೂವು ಏನಾದರೂ ತಗೊಂಬರೋಣ, ಇಲ್ಲ ಹೂವಿನಾರನೇ ತಗೊಂಬಂದ್ಬಿಡೋಣಮ್ಮ. ನೋಡಿ ತಗೊಂಬಾರ ಪಾಪ, ಎಲ್ಲ ನಿನ್ಗೆ ಹೇಳ್ಬೇಕೇನಪ್ಪ, ನಿನಗೆ ಗೊತ್ತಿಲ್ವೇನಪ್ಪ? ಏನು ಇವತ್ತೇ ಸಾಮಾನು ಮನೆಗೆ ತಗೊಂಬರ್ತೀರಂತ ಕೇಳ್ತಿದ್ದಲ್ಲ ನಮಗ ನೀನು. ಸಾವಂತಿಗೆನೂ ತಗೊಂಬ, ಒಂದು 2-3 ಮಾರು ತಗೊಂಬ, ಫೋಟೋಗೆಲ್ಲ ಹಾಕೋದಕ್ಕೆ ಭಾಳ ಒಳ್ಳೇದು. ಪಾಪ ಈಗ ಒಂದು ಕೆಲಸ ಮಾಡು, ಹೋಗೋದಕ್ಕಿಂತ ಮುಂಚೆ ಆ ಕಡೆ ಹೋಗ್ಬಿಟ್ಟು ಒಂದ್ರಿಟ್ಟು ಟಾರ್ಪಲ್ ಇಟ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಕಟ್ಟಪ್ಪ. ಮತ್ತೆ ಗಾಳಿ ಗಿಳಿ ಬಂದ್ರೆ ಮತ್ತೆ ಟಾರ್ಪಲ್ಲು ಆರ್ಗಿರ್ ಓದತ್ತು ಮತ್ತೆ
ಮಾಡೋದು ಮಾಡ್ತೀವಿ ಕೆಲಸನ ಕರೆಕ್ಟಾಗಿ ಮಾಡ್ಬಿಡ್ಬೇಕು ಮತ್ತೆ ತಿರ್ಗಾ ಮಳೆ ಗಿಳೆ ಬಂದ್ರು ಆದತ್ತು ಇವತ್ತು ಇನ್ನೇನು ಮಳೆ ಶುರು ಅಲ್ವಾ ಇನ್ನೇನು ಮಳೆಗಾಲ ಶುರು ಇನ್ನೇನು ಶಿವರಾತ್ರಿ ಹಬ್ಬ ಯುಗಾದಿ ಹಬ್ಬ ಬಂತು ಅಂದ್ರೆ ಇನ್ನೇನು ಮುಗ್ದೋಯ್ತು ಮಳೆ ಶುರು ಇನ್ನೇನು ಮಳೆಗಾಲ ಬಂದ್ಬಿಡುತ್ತೆ ಆಯ್ತು ನೀನ್ ಕಟ್ ನಡಿಯಪ್ಪ ಬೇಗ ಬೇಗ ಅದೊಂದು ಕೆಲಸ ಮಾಡಿಸ್ಬಿಟ್ಟು ರಪ್ಪನ ಬಂದ್ಬಿಡ್ರಿ ರಂಗಜ್ಜ 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 ತಿರ್ಗಾ ಯಾರೋ ರಂಗಜ್ಜ ಅಂತ ಕೂಕೊಂಡ್ ಬಂದ್ರಲ್ಲಪ್ಪ ಇವ್ರು ಯಾರು ಬರ್ತಿದಾರೋ ಏನೋ ಗೊತ್ತಿಲ್ಲ ಯಾರ್ಲಪ್ಪ ಅವ್ರು ಕೂಕಣ್ತಿರೋದು ಯಾರು ನೋಡೋರು ಯಾರು ಬರ್ತಿರೋದು ಯಾರಂತ ಗೊತ್ತಿಲ್ಲ ಕಣಪ್ಪ ನನಗೂನು ಈ ಕಡೆ ಏನು ಕಾಣಿಸ್ತಿಲ್ಲ ಮಾತ್ರ ಆ ಕಡೆ ಮನೆ ಕಡೆನೇನೆ ನಮ್ಮ ಮನೆ ಕಡೆನೇ ಯಾರೋ ರಂಗಜ್ಜ ಅಂತ ಕೂಕಣಾಗೈತಾರೆ ಅದು ಯಾರಂತ ಗೊತ್ತಾಗ್ತಿಲ್ಲ ಕಣಪ್ಪ ನನಗೆ ಎಲ್ಲ ನನಗೆ ಬರೀ ಒಂದು ಬಾವಣೆ ಮೇಲೆ ಟಾರ್ಪಲ್ ಓದ್ಸೋಕೆ ಬಿಡ್ತಿಲ್ಲ ಕಳ್ಳೆ ಬರೀ ಅವಾಗ್ಲಿಂದ ನಿಮ್ಮ ಅಮ್ಮ ಯಾಕೆ ಕೂಕಣ್ತು ಇವಾಗ ತಿರ್ಗಾ ಇವ್ರು ಯಾರೋ ಬಂದ್ರು ಕಳ್ಳೆ ಎಲ್ಲ ರಂಗಜ್ಜವ್ ಏನಜ್ಜ ಹೋ ಅಲ್ಲೇ ನೋಡಪ್ಪ ನಮ್ಮ ರಂಗಜ್ಜವ್ ಅಲ್ಲೇ ಬಾವಣೆ ಮೇಲೆ ಅಲ್ಲೇ ಟಾರ್ಪಲ್ ಎಲ್ಲ ಒದಸ್ತೈತೆ ನೆನ್ನೆ ಒಂದು ಈಟು ಸ್ವಾನೆ ಬಂತು ನೋಡಪ್ಪ ಅದಕ್ಕೆ ನೆನೆ ಇವತ್ತಲ್ಲೇ ಎಲ್ಲ ಬಾವಣೆ ಮೇಲೆಲ್ಲ ಟಾರ್ಪಲ್ ಎಲ್ಲ ಒದಸ್ತೈತೆ ಮಳೆ ಗಿಳೆ ಬಂದ್ಬಿಟ್ಟು ಎಲ್ಲ ನೆಂದು ಬಿಡುತ್ತಂತ ಬಾ ರೈತ ಅಂದರೆ ನಮ್ಮ ರಂಗಜ್ಜನೇ ಕಣಪ್ಪ ಹೇಳ್ಬೇಕಂದ್ರೆ ಎಲ್ಲ ಕೆಲಸ ಮುಂಚೆನೆ ಮಾಡ್ಕೊಂಬಿಡುತ್ತೆ ಕರೆಕ್ಟಾಗಿ ಗೊತ್ತು ನಮ್ಮ ರಂಗಜ್ಜಂಗೆ ಯಾವ್ಯಾವ ಟೈಮಿಗೆ ಏನೇನು ಕೆಲಸ ಮಾಡ್ಕೋಬೇಕು ಕರೆಕ್ಟಾಗಿ ಮಾಡ್ಕೊಂಬಿಡುತ್ತಲ್ಲ ಏನು ರಂಗಜ್ಜವು ಬಾಬಾ ಒಂದು ಗಳಿಗೆ ಸುಮ್ಮಕ್ಕಿರಲ್ವಲ್ಲ ಏನೇನೋ ಕೆಲಸ ಮಾಡ್ತಾನೆ ಇರ್ತೀಯ ಒಂದೇ ಸಂಖ್ಯಾತ್ಲಾಗಿ ಈಗ ರಂಗಜ್ಜ ನೋಡ್ಬಿಟ್ಟು ಒಂದ್ರಿಟ್ಟು ಕರೆಕ್ಟಾಗಿ ಓದಿಸು ಗಟ್ಟಿ ಆಗಿದ್ದೇನೆ ಆ ಕಡೆ ಈ ಕಡೆ ಎಲ್ಲ ಒಂದು ಸ್ವಲ್ಪ ಟೈಟಾಗಿ ಎಲ್ಲ ಸಾರ್ವೆ ಬುರಿ ತಗೊಂಬಿಟ್ಟು ದಾರ ಏನಾರು ತಗೊಂಬಿಟ್ಟು ಗಟ್ಟಿಯಾಗಿ ಕಟ್ಬಿಡ್ರಿ ಈ ಟೈಮಲ್ಲಿ ಇನ್ನೇನು ಗಾಳಿ ಸಿಕ್ಕಾಬಟ್ಟೆ ಇರುತ್ತೆ ಮತ್ತೆ ಟಾರ್ಪಲ್ಲು ಮತ್ತೆ ಆರ್ಗಿರ್ ಓದತ್ತು ಮತ್ತೆ ಬಿಗ್ಗ್ಯಾಗಿ ಕಟ್ಬಿಡು ಹೇಳ್ತೀನಿ ಆ ಕಡೆ ಈ ಕಡೆ ಅಲ್ಲಾಡಬಾರ್ದು ಮತ್ತೆ ಮಳೆ ಬಂದ್ರೂ ಒಂದು ತೊಟ್ಟು ನೀರು ಇಳಿಬಾರ್ದು ಮತ್ತೆ ಮುಖಂಡ ಪಾಪ ಹಂಗೆ ಕಣೋ ಕಟ್ತಿರೋದು ಪಾಪ ಯಾರಂತ ಗೊತ್ತಾಗ್ಲಿಲ್ಲ ಕಳ್ಳ ನನಗೆ ಯಾರ ಪಾಪ ನಮ್ ಜಗಣ್ಣ ಮಾತಾಡ್ತಿರಂಗೆ ಕೇಳಿಸ್ತೈತ್ ನನಗೆ ಎಲ್ಲ ಜಗಣ್ಣ ಏನೋ ಅಲ್ಲ ಜಗಣ್ಣನೇನೆ ಏನ್ ಕೆಲ್ಸಗಳು ಜೋರಾಗಿ ಮಾಡ್ತಿದ್ಯಾ ಒಂದ್ ಗಳಿಗೆನು ಸುಮ್ಮ ಕೂತ್ಕೊಳಲ್ವಲ್ಲ ರಂಗಜ್ಜ ನೀನು ಕೆಲಸ ಅಂತ ಏನೋ ನಾನು ಕೆಲಸ ಮಾಡ್ತಾನೆ ಇರ್ತೀಯ ಅತ್ಲಾಗಿ ಅಲ್ಲೇ ನೋಡಿ ಇವಾಗ ಬಾವಣೆ ಮೇಲೆಲ್ಲ ಎಲ್ಲ ಟಾರ್ಪಲೆಲ್ಲ ಓದಿಸ್ತಿದ್ಯಾ ಎಲ್ಲ ನಾನು ನೋಡಿ ಇವಾಗ ನಾನು ಮರ್ತೋಗ್ಬಿಟ್ಟಿದ್ದೆ ನಾನು ಹೋಗ್ಬಿಟ್ಟು ಮೊದಲು ರಾಗಿ ಹುಲ್ಲಿನ ಬಾವಣೆ ಮೇಲೆ ಹೋಗ್ಬಿಟ್ಟು ಮೊದಲು ಟಾರ್ಪಲೆಲ್ಲ ಓದಿಸಿ ಎಲ್ಲ ಕಟ್ ಬರಬೇಕು ಆ ಕಡೆ ಈ ಕಡೆ ಗಾಳಿಗೆಲ್ಲೂ ಆಡಬಾರ್ದು ಅಂತ ಮತ್ತೆ ಮಳೆ ಯಾವಾಗ ಬರುತ್ತೆ ಅಂತ ಹೇಳಕ್ಕೆ ಆಗಲ್ಲ ಕಣ್ರಂಗಜ್ಜ ಎಲ್ಲ ನೆಂದೋಗ್ಬಿಡುತ್ತೆ ಮತ್ತೆ ಹಸುಗಳಿಗೆ ಮೇವಿಗೆ ತೊಂದರೆ ಆಗ್ಬಿಡುತ್ತೆ ಮತ್ತೆ ಹೂಕಂಡ ಪಾಪ ಜಗಣ ಎಲ್ಲ ಮಾಡ್ಕೋಬೇಕಲ್ವೇನಪ್ಪ ಇಲ್ಲ ಅಂದ್ರೆ ಹುಲ್ಲೆಲ್ಲ ನೀರಲ್ಲಿ ಮಳೆಲಿ ನೆನೆದ್ ಬಿಟ್ರೆ ಎಲ್ಲ ಹುಲ್ಲೆಲ್ಲ ಹಾಳಾಗೋಗ್ಬಿಡುತ್ತೆ ಕಣಪ್ಪ ಎಲ್ಲ ಒಂಥರ ಕರ್ರಗಾಗ್ಬಿಡುತ್ತೆ ಹಸುಗಳು ಸರಿಯಾಗಿ ಮೇವು ತಿನ್ನಕ್ಕಾಗಲ್ಲ ಏನಿಲ್ಲ ಪಾಪ ಹಂಗಾಗ್ಬಿಡುತ್ತೆ ಅದಕ್ಕೆ ನಾವು ಮುಂಚೆನೆ ಎಲ್ಲ ಮಾಡ್ಕೋಬೇಕು ಮತ್ತಿನ್ನೆಲ್ಲ ಪಾಪ ಸಮಾಚಾರ ಜಗಣ್ಣ ನೀನ್ ಸುಮ್ಕೆನೆ ನೀನು ಹಿಂಗೆಲ್ಲ ಬರವನೆ ಅಲ್ಲ ಕಣಪ್ಪ ಏನ್ ಸಮಾಚಾರ ಏನ್ ಹಿಂಗ್ ಹುಡ್ಕೊಂಬಂದ್ ಬಿಟ್ಟಿದೀಯಲ್ಲ ಮನೆ ಹತ್ರ ಕರೆದ್ರೂ ಬರ್ತಿರಲಿಲ್ಲ ನೀನು ಅಂತದ್ರಲ್ಲಿ ಏನ್ ಇವತ್ತು ಹಿಂಗ್ ಬಂದ್ಬಿಟ್ಟಿದೀಯಲ್ಲ ಪಾಪ ಜಗಣ್ಣ ಏನ ಪಾಪ ಸಮಾಚಾರ ಏನ ಅಂತದ್ ಕೆಲಸ ಏನಾರ ಆಗ್ಬೇಕಿತ್ತೇನಪ್ಪ ಏನ್ ವಿಚಾರ ಏನ್ ಹೇಳಪ್ಪ ಎಲ್ಲ ಯಾತು ಇಲ್ಲ ಕಣ್ರಂಗಜ್ಜು ಯಾತು ಇಲ್ಲ ಅದೇ ತೋಟದ ಹತ್ರ ಮೇವು ಸ್ವಲ್ಪ ಇದಾವೆ ಕುರಿಗಳಿಗೆ ಕುಯ್ಕೊಂಡು ಹೋಗ್ಬಿಟ್ಟು ಮೇವು ಹಾಕಾಳಪ್ಪ ನಾನು ಇನ್ನೇನು ಉಕ್ಕೆ ಓಡಿಸ್ತೀನಿ ನಮ್ಮ ಹುಡುಗಂಗೆ ಹೇಳ್ಬಿಟ್ಟು ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಮೇವು ಕುಯ್ಕೊಳ್ಳೋಣ ಏನು ನಿನಗೊಂದು ಮಾತು ಕೇಳ್ಕೊಂಬಿಟ್ಟು ಮೇವು ಕುಯ್ಕೊಳ್ಳೋಣ ಅಂತ ಬಂದೆ ಕಣ್ರಂಗಜ್ಜ ಅಲ್ಲ ಕಳಪ್ಪ ಲೇ ಜಗಣ್ಣ ನಾವ್ ಯಾವತ್ತಾದ್ರೂ ನಿನ್ಗೆ ಬೇಡವಂತ ಹೇಳಿದೀವೇನಪ್ಪ ಏಯ್ ಕುರಿ ಮರಿಗಳಿಗೆಲ್ಲ ಮೇವು ಬೇಕು ಅಂತ ಬೇರೆ ಹೇಳ್ತಿದ್ಯಾ ಕುಯ್ಕೊಂಡೋಗಿ ಎಲ್ಲ ಮಾಡ್ಕೊಳಪ್ಪ ಅದೆಂತದ ಮೇವು ಎಲ್ಲ ಇದು ಮಾಡ್ಕೊಂತೀರಲ್ಲ ಸೈಲೇಜ್ ಹಂಗೇನೋ ಮಾಡ್ಕೊಂತೀರಲ್ಲ ಎಲ್ಲ ಮಾಡ್ಕೊಳ್ರಿ ಬೇಡ ಅಂತ ಹೇಳ್ತೀನಿ ನಾನು ಮೇವು ಇದಾವೆ ತಗೊಂಡೋಗಪ್ಪ ಹಸುಗಳಿಗೆ ಕುರಿಗಳಿಗೆ ಮೇವು ಕೊಟ್ರೆ ಏನಾಗುತ್ತಪ್ಪ ಇನ್ನೂ ಒಳ್ಳೇದೇ ಆಗುತ್ತೆ ಗೋಮಾತೆಗೆ ತಾಯಿ ನಮ್ಮ ಅವ್ವಂಗೆ ಕೊಡಪ್ಪ ತಗೊಂಡೋಗ್ಬಿಟ್ಟು ಕುಯ್ಕೊಂಡೋಗ್ಬಿಟ್ಟು ಮೇವು ಹಾಕ್ಕೊಳ್ಳು ಎಲ್ಲ ಮೆಕ್ಕೆಜೋಳನೂ ಐತೆ ನೇಪಿಯಾರನು ಐತೆ ಯಾವ್ಯಾವ್ದು ಬೇಕು ದಿನಾಲು ಕುಯ್ಕೊಂಡು ಹೋಗು ಇದಾಗ್ಲ ಪಾಪ ಜಗಣ್ಣ ತಿರ್ಗಾ ಕೇಳ್ಕೊಂಡು ಹೋಗೋದಕ್ಕೆ ಬಂದಿದ್ಯಲ್ಲ ಅವತ್ತು ನಾನು ನಿಮ್ ರಂಗಜ್ಜ ಇಬ್ರು ತೋಟದಲ್ಲೇ ಹೇಳುದು ತಾನೆ ತಗೊಂಡೋಗಪ್ಪ ಮೇವು ಎಷ್ಟು ಬೇಕು ಅಷ್ಟು ನೀನು ಹಾಕೊಂಡಪ್ಪ ಮೇವುಗಳು ತೋಟದಲ್ಲೆಲ್ಲ ಹಾಕಿದೀವಿ ಹೋಗು ಅಂತ ಹೇಳಿದೀವಿ ತಗೊಂಡೋಗು ಅಂತ ಬೇಡ ಅಂತ ನಾವ್ ಯಾವತ್ತಾದ್ರೂ ಹೇಳಿದೀವೇನಪ್ಪ ಹೋಗು ಹಾಗಾಗ್ಲ ಏನ್ ಕೇಳಕ್ ಬರಬೇಡ ಹೋಗಪ್ಪ ನಮ್ದು ಮೇವು ಭಗವಂತ ಹಸುಗಳಿಗೆಲ್ಲ ಕೊಟ್ಟಿದ್ದಾನೆ ಒಂದ್ ಸ್ವಲ್ಪ ಜಾಸ್ತಿ ಏನಂಗೇನೆ ಕೊಟ್ಟಿದ್ದಾನೆ ಹಸುಗಳಿಗೆ ಕೊಟ್ರೆ ಏನು ಆಗಲ್ಲ ಒಳ್ಳೇದಾಗುತ್ತೆ ತಗೊಂಡು ಹೋಗು ಸರಿ ಕಣ್ರಂಗಜ್ಜ ಆಯ್ತು ಹಂಗೆ ಮಾಡ್ತೀನಿ ಕಣ್ ಹೇಳು ನೇಪಿಯಾರನು ಐತೆ ಮೆಕ್ಕೆಜೋಳನೂ ಐತೆ ಯಾವ್ದು ಕುಯ್ಕೊಂಡು ಹೋಗ್ಲಿ ಹೊತ್ತರಿಕೆ ಈ ಹುಡುಗಂಗೆ ಎಷ್ಟು ಹೇಳಿರು ಮಾತೆ ಕೇಳಲ್ಲ ಕಣಪ್ಪ ಅಲ್ಲ ಕಣಪ್ಪ ಎಷ್ಟು ಬೇಕು ಅಷ್ಟು ಕುಯ್ಕೊಂಡು ಹೋಗಪ್ಪ ನಿನಗೆ ಯಾವ್ದು ಬೇಕು ನೇಪಿಯಾರ ಬೇಕಿದ್ರೆ ನೇಪಿಯಾರನು ಮೇವು ಕುಯ್ಕೊಂಡು ಹೋಗು ಹುಲ್ಲು ಮೆಕ್ಕೆಜೋಳದ ಹುಲ್ಲು ಐತೆ ಮೆಕ್ಕೆಜೋಳದ್ದು ಕುಯ್ಕೊಂಡು ಹೋಗು ತಗೊಂಡು ಹೋಗಪ್ಪ ಎಷ್ಟು ಬೇಕು ಅಷ್ಟು ಅದಕ್ಕೇನಂತೆ ಸರಿ ಕಣಪ್ಪ ಆಯ್ತು ಗೊತ್ತಾಗುತ್ತೆ ನಾನು ಹೋಗಿ ಬರ್ತೀನಿ ಕಣಪ್ಪ ಟೌನಿಗೆ ಹೋಗಿ ಬರ್ತೀವಿ ಸರಿನಾ
ಅಮ್ಮ ಹೋಗಿ ಬರ್ತೀವಿ ಕಣಮ್ಮ. ಅಲ್ಲಿ ಟೌನಿಗೆ ಹೋಗ್ಬಿಟ್ಟು ಮಾರ್ಕೆಟ್ ಹತ್ರ ಫೋನ್ ಮಾಡ್ತೀನಿ. ಐಟಮ್ ಏನಾದ್ರು ಬೇಕಂದ್ರೆ ನೆನಪು ಮಾಡ್ಬಿಟ್ಟು ಹೇಳಮ್ಮ. ಹ್ಞೂ ಕಣ ಹೋಗ್ ಪಾಪ ಹೋಗು. ಅದೇನೇನ್ ಬೇಕು ತಿರ್ಗಾ ಒಂದ್ಸಲಿ ಮಾರ್ಕೆಟ್ ಹತ್ರ ಫೋನ್ ಮಾಡು, ನಾನು ಹೇಳ್ತೀನಿ. ಎಲ್ರಂಗಜ್ಜ ಕುಮಾರಣ್ಣ ಏನು ಟೌನಿಗೆ ಹೋಗ್ತೈತಾ? ಹ್ಞೂ ಕಡ್ಲ ಪಾಪ ಅದೇನಾಗ್ಬಿಟ್ಟಿದೆ ಅಂದ್ರೆ ಹಾಲಲ್ಲೆಲ್ಲ ಫ್ಯಾನ್ ಐತೆ ಕಣು. ರೂಮ್ ಒಳಗಡೆ ಫ್ಯಾನ್ ಇಲ್ಲ ಏನಿಲ್ಲ, ಅದಕ್ಕೋಸ್ಕರ ರಾತ್ರಿ ಹೊತ್ತು ಸಿಕ್ಕಾಬಟ್ಟೆ ಸೆಕೆ ಆಗ್ಬಿಡುತ್ತೆ. ಅದಕ್ಕೆ ಫ್ಯಾನ್ ತಗೊಂಬರಕ್ಕೂ ಹೋಗ್ತಿದ್ದಾನೆ. ಹೌದನ್ನು? ತಗೊಂಬರ್ಲಿ ಬಿಡ್ರಂಗಜ್ಜ. ಬಾರಜ್ಜ, ಎಲ್ಲ ಆಯ್ತಂದ್ರೆ ಕೆಲ್ಸಗಳು ಆಗಿದ್ರೆ ಬಾ, ಒಂದಿಟ್ಟು ಹೋಗಿ ಊಟ ಮಾಡ್ಬಾ. ಸಾಕು, ಬೆಳಗ್ಗೆಯಿಂದ ಅದು ಇದು ಕೆಲ್ಸಗಳು ಮಾಡ್ತಾನೆ ಇರ್ತೀಯ.